ಸರ್ಕಾರಿ ಅಧಿಕಾರಿಗಳಿಗೆ ತೊಲಗಿಸಿ ತೊಲಗಿಸಿ ಯೋಜನೆಗಳಿಗೆ ಬಳಸ್ಕೊಳ್ಳೋದ್ರ ಜೊತೆಗೆ ಇದ್ದಂತ ಅಲ್ಪ ಸ್ವಲ್ಪ ಅನುದಾನವನ್ನು ಕೂಡ ಭ್ರಷ್ಟಾಚಾರದ ಮುಖಾಂತರ ದಲಿತರಿಗೆ ಅನ್ಯಾಯ ಮಾಡ್ತಿರೋದನ್ನ ಖಂಡಿಸಿ ಈ ಒಂದು ನಿಗಮದ ಅವಶ್ಯಕತೆ ಇವತ್ತು ಸಮಾಜಕ್ಕಿಲ್ಲ. ಯಾವ ಸಮುದಾಯಕ್ಕೂ ಇದು ನ್ಯಾಯವನ್ನಾಗಲಿ ಒಂದಷ್ಟು ದಯಮಾಡಿ ಪೊಲೀಸ್ ಅಧಿಕಾರಿಗಳನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹಗರಣವನ್ನ ರಾಜ್ಯ ಮಟ್ಟದಲ್ಲಿ ಬಯಲಿಗೆ ತಂದಂತ ಎಸ್ಟಿ ಮೋರ್ಚಾ ರಾಜ್ಯ ಅಧ್ಯಕ್ಷರಾದಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ದಿನ ಬೆಳಕಾರದೆ ಭ್ರಷ್ಟಾಚಾರದಿಂದ ಮನೆ ಮಾತಾಗಿದೆ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರ ವಹಿಸಿಕೊಂಡ್ರು ಅವಾಗಿನಿಂದಲೂ ವಾಲ್ಮೀಕಿ ನಿಗಮದ ಹಗರಣ ಬಂತು. ಸುಮಾರು ಹಗರಣದಲ್ಲಿ 186 ಕೋಟಿಗಳ ಹಗರಣ ಇರುತ್ತಂತೆ ಸ್ವತಃ ಮುಖ್ಯಮಂತ್ರಿಗಳೇ ಸದನ ಒಪ್ಪಿಕೊಂಡ್ರು. ಅದೇ ರೀತಿ ಇವತ್ತು ಮೂಡ ಹಗರಣ ಆಗಿರ್ಬೋದು, ವಸತಿ ಹಗರಣ ಆಗಿರ್ಬೋದು, ಏಕೆಂತ ಹೋದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ಬರೀ ಹಗರಣಗಳೇ ಸದ್ಯ ಮಾಡ್ತಾ ಇದೆ. ನಿಮಗೆ ಗೊತ್ತಿರುವ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಏನು ನಮ್ಮ ವಾಲ್ಮೀಕಿ ಒಂದು ಅಭಿವೃದ್ಧಿ ನಿಗಮದಿಂದ ಸುಮಾರು 100 ಕೋಟಿಗಳ ಅವ್ಯವಹಾರ ಆಗಿದೆ. ಯಾಕಂದ್ರೆ ನಮ್ಮ ಮಧುಗಿರಿ ಮತ್ತು ಸಿರಾ ತಾಲೂಕಿನ ವಾಲ್ಮೀಕಿ ಸಮುದಾಯದವರು 2019 ಮತ್ತು 20 ಸಾಲಿನ ಅರ್ಜಿ ಸಲ್ಲಿಸಿದ್ರೆ ಅವರು ಯಾವುದೇ ಒಂದು ಫಲಾನುಭವಿದ ಒಂದು ಹಣ ಬಂದರು ಅಂತಂದೇಳಿ ಮತ್ತೆ ಪುನಃ 2024 ಮತ್ತು 25 ಸಾಲಿನ ಅರ್ಜಿ ಸಲ್ಲಿಸ್ತಾರೆ. ಅವಾಗ ಅರ್ಜಿ ಸಲ್ಲಿಸಿದಾಗ ಇದೇ ಒಂದು ನಿಗಮದಲ್ಲಿರ್ತಕ್ಕಂಥ ದೇವರು ಭಾಗೀರಥಿ ಅವರು ಮೇಡಮ್ ಅವರು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸುವಾಗಿ ಆಲ್ರೆಡಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತಂದು ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಫಲಾನುಭವಿಗಳು ಅಕ್ಕಂದ್ರು ಎಲ್ಲ ಮುಂದೆ ಬರ್ಬೇಕಲ್ಲ, ಎಲ್ಲ ಸಹೋದರಿಯರು ಮತ್ತು ನಮ್ಮ ಸಹೋದರ ಮಂಜುನಾಥ್ ಮತ್ತು ಶಶಿ ಮತ್ತು ಗೋವಿಂದಪ್ಪ ಅಂತಂದೇಳಿ ಮಾಡ್ತಿ ಒಂದ್ ನಿಮಿಷ ಮಾತಾಡ್ತಾರಪ್ಪ ಮಾಡ್ತಿ ಅಂತಂದ್ರೆ ಫಲಾನುಭವಿಗಳು ವೆರಿಫಿಕೇಶನ್ ನಡೆಸಿದಾಗ ಇಲ್ಲಿರ್ತಕ್ಕಂಥ ಕೇಸ್ ವರ್ಕರ್ ನಾಗೇಂದ್ರ ಅವರು ಮತ್ತು ಇಲ್ಲಿರ್ತಕ್ಕಂಥ ಡಿಎಂ ಅವರು ಶ್ರೀಧರ್ ಅವರು ಅವರ ಡೆಟೇಷನ್ ಮೇಲೆ ಬಂದು ಇಲ್ಲಿ ಒಂದು ಅಧಿಕಾರ ಒಂದು ಅವಧಿಯಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಅಂದ್ರೆ ಒಂದು ಯೋಚನೆ ಮಾಡಿದ್ರೆ ಬಂಧುಗಳೇ, ತುಮಕೂರಿನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಕೋಲಾರದಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಫೇಕ್ ಅಕೌಂಟ್ ಅನ್ನು ಸೃಷ್ಟಿ ಮಾಡಿ ಫಲಾನುಭವಿಗಳ ದುಡ್ಡನ್ನು ಹೊಡೆದು ಸುಮಾರು 2 ಲಕ್ಷ ರೂಪಾಯಿಗಳಂತೆ 24 ಲಕ್ಷದ ಹಣವನ್ನ ನಾಗೇಂದ್ರ ಅವರು ಮತ್ತು ಡಿಎಂ ಶ್ರೀಧರ್ ಅವರು ನುಂಗಿ ಹಾಕಿದ್ದಾರೆ. ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ 2-3 ದಿನದಿಂದ ಏನು ನಮ್ಮ ಎಸ್ಟಿ ಮೋರ್ಚಾ ಹೋರಾಟ ರಾಜ್ಯಾದ್ಯಂತ ಮಾಡಕ್ ಶುರು ಆಯ್ತು. ಇರ್ತಕ್ಕಂಥ ವಿಜಯ್ ಮತ್ತು ಧನುಷ್ ಮತ್ತು ಕೆಲವು ಯುವಕರಿಗೆ ಒಂದು ದಬ್ಬಾಳಿಕೆ ಮತ್ತು ಒಂದು ದೌರ್ಜನ್ಯ ತೋರಿಸೋ ಕೆಲಸ ಮಾಡಿದ್ರೆ ಈಗ ಥರ್ಡ್ ಪಾರ್ಟಿಯಿಂದ ನೀವು ಯಾವುದೇ ಕಾರಣಕ್ಕೂ ಸ್ಟ್ರೈಕಿಗೆ ಹೋಗಕ್ ಹೋಗ್ಬೇಡ್ರಿ, ನಿಮ್ಮ ಹಣವನ್ನ ನಾವು ಆದಷ್ಟು ಬೇಗನೆ ಇವತ್ತು ನಾಳೆ ಕೊಡ್ತೀವಿ ಅಂತಂದೇಳಿ ಫಲಾನುಭವಿಗಳಿಗೆ ಒಂದು ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿದ್ದೇನೆ ಅಂತಂದ್ರೆ ಮಾಧ್ಯಮದ ಒಂದು ಮಿತ್ರರಲ್ಲಿ ಏನು ಬರೀ ವಾಲ್ಮೀಕಿ ನಿಗಮ ಅಂತಲ್ಲ, ತಾವೆಲ್ಲ ಈ ಕೂಡಲೇ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಗಮಗಳಿಗೆ ಹೋಗಿ ತಾವು ಮತ್ತೊಮ್ಮೆ ಅರ್ಜಿಯನ್ನು ಹಾಕಿ ತಾವು ಪರಿಶೀಲಿಸಿದ್ರೆ ಯಾವ ನಿಗಮಕ್ಕೆ ಎಷ್ಟೆಷ್ಟು ಹಣ ನುಗ್ಗಿರುತ್ತೆ ಗೊತ್ತಾಗುತ್ತೆ. ಇವಾಗ ನಾವು ಪತ್ತೆ ಹೋದ್ರೆ ಗದಗದಲ್ಲಿ ಕೂಡ ಇದಂತಾಗಿದೆ, ಬಳ್ಳಾರಿಯಲ್ಲಿ ಆಗಿದೆ, ಮೈಸೂರಲ್ಲಿ ಆಗಿದೆ, ದಾವಣಗೆರೆ ಆಗಿದೆ, ಹುಬ್ಬಳ್ಳಿ ಧಾರವಾಡ ಅಂತ ಈ ರೀತಿ ಇಡೀ ರಾಜ್ಯಾದ್ಯಂತ 400 ರಿಂದ 500 ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ ಆಗಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಆದ ಕಾರಣ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಎಸ್ಟಿ ಮೋರ್ಚಾ ಆಗಿರ್ಬೋದು ಅಥವಾ ಎಲ್ಲ ಸರ್ವ ಧರ್ಮದ ಒಂದು ಜನಾಂಗದವರು ಬಂದಿದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿ ಬಂದರೆ, ನಿಮಗೇನಾದ್ರೂ ಮಾನ್ಯ ಮರ್ಯಾದೆ ಇದ್ರೆ ಈ ಕೂಡಲೇ ನೀವು ತಮ್ಮ ಒಂದು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕಂತಂದೇಳಿ ನಾವು ಒಕ್ಕರವಾಗಿ ಆಗ್ರಹಿಸ್ತಾ ಇದೀವಿ. ಅದರ ಜೊತೆಗೆ ಇಲ್ಲೇನು ತುಮಕೂರು ಕರ್ನಾಟಕ ಮಹಾರಾಷ್ಟ್ರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ
ಏನು ತಪ್ಪನ್ನು ಎಸಗಿರ್ತಕ್ಕಂಥ ಅಧಿಕಾರಿಗಳು ನಾಗೇಂದ್ರ ಅವರು ಮತ್ತು ಶ್ರೀಧರವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಿ ಈ ಕೂಡಲೇ ಅವ್ರನ್ನ ಬಂಧಿಸ್ಬೇಕಂತಂದೇಳಿ ನಾವು ಒತ್ತಾಯ ಮಾಡ್ತೀವಿ. ನಾವು ಬಂಧಿಸೋವರೆಗೂ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಂದು ಹೇಳ್ತಾ ಇಲ್ಲಿ ಎಲ್ಲ ನಮ್ಮ ಶಾಸಕರು ಬಂದಿರತಕ್ಕಂಥ ನಮ್ಮ ಸುರೇಶ್ ಗೌಡರು ಅಣ್ಣನವರಿದ್ದಾರೆ ಮತ್ತು ಮತ್ತೊಬ್ಬ ನಮ್ಮ ಶಾಸಕರು ಜ್ಯೋತಿ ಗಣೇಶಣ್ಣವರು, ನಮ್ಮ ಜಿಲ್ಲಾಧ್ಯಕ್ಷರಾದ ರವಿಯಪ್ಪ ಅಣ್ಣನವರು ಮತ್ತು ನಮ್ಮ ಶಿವಕಾಂತ ಗೌಡರವರು, ನಮ್ಮ ಎಲ್ಲಾ ಮೋರ್ಚಾ ಅಧ್ಯಕ್ಷರು ಮತ್ತು ಮಹಿಳಾ ಪದಾಧಿಕಾರಿಗಳು, ಧನುಷ್ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಪ್ರತಿಭಟನೆಯನ್ನು ಕುರಿತು ನಮ್ಮ ಸುರೇಶ್ ಗೌಡರವರು ಜಿಲ್ಲಾ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ಬಂಧಿಸಿ ಕಳ್ಳರನ್ನು ಬಂಧಿಸಿ ಆದ್ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷ ತುಮಕೂರು ಜಿಲ್ಲೆಯ ವಾಲ್ಮೀಕಿ ನಿಗಮದ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಯಾಕಪ್ಪ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದು 2 ವರ್ಷ 1 ತಿಂಗಳಾದ್ಮೇಲೆ ಮೊದಲೇ ಕೆಲಸ ಮಾಡಿದ್ದೆ ಅದು SC ST SCPT SP ಅಡಿ ಸುಮಾರು 33,000 ಕೋಟಿ ಹಣವನ್ನ ಆ ಬಡವರಿಗೆ ಮನೆ ಕಟ್ಟೋದಕ್ಕೆ, ಬೋರ್ವೆಲ್ ಹಾಕೋದಕ್ಕೆ, ಶಿಕ್ಷಣಕ್ಕೆ ಮತ್ತೆ ಟ್ಯಾಕ್ಸಿಗಳನ್ನ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಹಣವನ್ನ ಹಿಂದಿನ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಮೀಸಲಾಗಿಟ್ಟಿದ್ದಂತ ಹಣವನ್ನ 33,000 ಕೋಟಿಯನ್ನ ಬರೀ ಗ್ಯಾರಂಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿದಂಥದ್ದು. SC ST ಹಣವನ್ನ ಜನರಲ್ಗೆ ಟ್ರಾನ್ಸ್ಫರ್ ಮಾಡಿ ಹಣ ಹಂಚುವ ಕೆಲಸವನ್ನ ಮೊದಲನೇದಾಗಿ ಮಾಡ್ತು. ಬಡವರಿಗೆ ಇವತ್ತು SC ST ನಿಗಮದಲ್ಲಿ ಬಡವರಿಗೆ ಒಂದು ಮನೆ ಕೊಡ್ತಿಲ್ಲ, ಒಂದು ಟ್ಯಾಕ್ಸಿ ಕೊಡ್ಲಿಲ್ಲ, ಒಂದು ಭೂಮಿಯನ್ನ ಪರ್ಚೇಸ್ ಮಾಡೋದಕ್ಕೆ ಹಣ ಕೊಡ್ಲಿಲ್ಲ, ಒಂದು ಬೋರ್ವೆಲ್ ಹಾಕ್ಸೋದಕ್ಕೂ ಹಣ ಕೊಡ್ಲಿಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾಗೇಂದ್ರ ಅವರು ಈ ನಿಗಮದ ಸಚಿವರಾಗಿದ್ದಂತ ಸಂದರ್ಭದಲ್ಲಿ 180 ಕೋಟಿ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಏನಿವತ್ತು ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 178 ಕೋಟಿ ವಾಲ್ಮೀಕಿ ಜನರಿಗೆ SC ST ಜನರಿಗೆ ಇತ್ತಂತ ಹಣವನ್ನ ರಾಜಕೀಯಕ್ಕೆ ಟ್ರಾನ್ಸ್ಫರ್ ಮಾಡಿರುವಂತದ್ದು ಯಾವ್ದಾದ್ರು ಸರ್ಕಾರ ದೇಶದಲ್ಲಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಸಿದ್ದರಾಮಯ್ಯನವರು 178 ಕೋಟಿ ಇನ್ನೂ ಕೂಡ 50 ಕೋಟಿ ಹಗರಣದಲ್ಲಿದ್ದಂತ ಹಣವನ್ನ ವಾಪಸ್ ತಗೊಳಕ್ಕಾಗಿಲ್ಲ. ಇವತ್ತು ಯಾರನ್ನು ಕೂಡ ಬಂಧಿಸಿಲ್ಲ. ಸಿದ್ದರಾಮಯ್ಯನವರು ನಮ್ದೆಲ್ಲ ತಪ್ಪು, ಅಧಿಕಾರಿಗಳು ಸಚಿವರದ್ದು ತಪ್ಪಿಲ್ಲ, ಇಲ್ಲಿ ನಮ್ದು ಯಾರ್ದು ತಪ್ಪಿಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮಂತ ಒಂದು ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ನೋಡ್ಲಿಲ್ಲ. ಇವತ್ತು ಏನಲ್ಲಿ ನೀವು ಹೆಜ್ಜೆ ಗುರುತನ್ನ ಬಿಟ್ಟಿದ್ರಿ, 178 ಕೋಟಿ ಹಗರಣವನ್ನ ಮಾಡಿ ಲೂಟಿ ಮಾಡಿಸಿದ್ರಿ ಸಚಿವರ ಕಡೆಯಿಂದ. ಇವತ್ತು ಅದೇ ಹೆಜ್ಜೆ ಗುರುತನ್ನ ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಪಾಪ ಬಡವರಿಗೆ ಕೊಟ್ಟಂತ ಬೋರ್ವೆಲ್ಗಳನ್ನ ಲೂಟಿ ಹೊಡೆದವ್ರೆ, ಬಡವರಿಗೆ ಕೊಟ್ಟಂತ ಸ್ವಸಹಾಯ ಸಂಘ ಸ್ಮಾಲ್ ಕ್ರೆಡಿಟ್ ಏನು ಹೇಳ್ತಾರೆ ನಮಗೆ, ಸಣ್ಣ ಉದ್ಯಮಿದಾರರಿಗೆ ಉದ್ಯಮಶೀಲಿರುವಂತ ಹಣವನ್ನ ಲೂಟಿ ಮಾಡಿದ್ದಾರೆ, ಟ್ಯಾಕ್ಸ್ಗಳನ್ನ ಲೂಟಿ ಮಾಡಿದ್ದಾರೆ, ಬೋರ್ವೆಲ್ಗಳಿಗೆ ಕೊಟ್ಟಂತ ಹಣವನ್ನ ಲೂಟಿ ಮಾಡಿದ್ದಾರೆ. ಯಾರು ಫಲಾನುಭವಿಗಳಿದ್ರು ಅವ್ರನ್ನ ಬಿಟ್ಟು ಅವ್ರವ್ರ ಖಾತೆಗಳಿಗೆ ಬೇರೆ ಬೇರೆ ಇವರೇ ಸೃಷ್ಟಿ ಮಾಡಿ ಬೇರೆ ಬೇರೆ ಬೋಗಸ್ಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಹಣವನ್ನ ವರ್ಗಾವಣೆ ಮಾಡೋದನ್ನ ನಾವು ನೋಡಿದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ವಾಲ್ಮೀಕಿ ಹಗರಣ ಆಯ್ತು. ಸಿದ್ದರಾಮಯ್ಯನವರ ಹೆಂಡತಿ ಮೋಢಾದಲ್ಲಿ 14 ಸೈಟ್ ನ ಲೂಟಿ ಹೊಡೆದ್ರು, ವಾಪಸ್ ಕೊಟ್ರು. ಸಿದ್ದರಾಮಯ್ಯನವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗ ಯಾವ್ದೋ ವಾಚ್ ಕದ್ಬಿಟ್ಟು ವಾಪಸ್ ಕೊಟ್ರು ಲೋಕಾಯುಕ್ತಕ್ಕೆ. ಇವತ್ತು ಮುಖ್ಯಮಂತ್ರಿ ಆದ್ಮೇಲೆ 14 ಸೈಟ್ ಕದ್ದು ವಾಪಸ್ ಕೊಟ್ರು. ನೀವು ಕಳ್ತನ ಮಾಡಿಲ್ಲ ಅಂದ್ರೆ ಯಾಕೆ ಸ್ವಾಮಿ ವಾಪಸ್ ಕೊಟ್ರಿ ನೀವು ವಾಚ್ನ? ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈಗ 14 ಸೈಟ್ ನ ಯಾಕೆ ಸ್ವಾಮಿ ವಾಪಸ್ ಕೊಟ್ರಿ? ಈಗ ಯಾಕ್ರಿ ಸ್ವಾಮಿ ನಾಗೇಂದ್ರ ನೀವು ತಪ್ಪಾಡಿಲ್ಲ ಅಂದ್ರೆ ಯಾಕ್ರಿ ವಾಪಸ್ ಅವನ್ನ ವಜಾ ಮಾಡಿದ್ರಿ ಸಚಿವ ಸಂಪುಟದಿಂದ? ಇವತ್ತು ಜಮೀರ್ ಅಹಮದ್ ಮೇಲೆ ಸ್ವಂತ ಆಗಿನ ಈಗಿನ ಶಾಸಕ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಹೇಳ್ತಾ ಇದ್ದಾರೆ, ಇವತ್ತು ಲಂಚಕೋರ ಲೂಟಿಕೋರ ಇವನ್ನ ಫಸ್ಟ್ ಕಿತ್ತಾಕ್ರಿ ಅಂತ ಹೇಳ್ತಿದ್ದಾರೆ. ಇವತ್ತು ರಾಜು ಕಾಗೆ ಹೇಳ್ತಾ ಇದ್ದಾರೆ, ₹1 ಅನುದಾನ ಬಂದಿಲ್ಲ, ಮಂತ್ರಿಗಳು ನಮಗೆ ಮರ್ಯಾದೆ ಕೊಡ್ತಿಲ್ಲ, 5 ಪೈಸಾ ಮರ್ಯಾದೆ ಇಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳಿ ಇವತ್ತು ಬೇರೆ ಬೇರೆ ಶಾಸಕರುಗಳು ಇವತ್ತು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ 5 ಪೈಸಾ ಮರ್ಯಾದೆ ಇಲ್ಲ ಅಂತ ಹೇಳಿ. ಬಂಡಾಯ ಭುಗಿಲೆದ್ದಿದೆ. ಕಾಂಗ್ರೆಸ್ ನಲ್ಲಿ ದಿನ ಒಂದೊಂದು ಹೇಳಿಕೆಗಳನ್ನ ಕೊಡ್ತೀರಾ. ಇಲ್ಲಿರುವಂತ KN ರಾಜಣ್ಣವ್ರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಅಂತ. ಶಾಂತಿ ಆಗುತ್ತೋ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ. ನಾನಿವತ್ತು ಈ ಸರ್ಕಾರ ತೊಲಗಬೇಕು, ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಕರ್ನಾಟಕದಲ್ಲಿ. ಕರ್ನಾಟಕ ಒಂದು ಅಭಿವೃದ್ಧಿಯ ರಾಷ್ಟ್ರ ದೇಶ ಆಗಿತ್ತು.
ಇವತ್ತು ಕರ್ನಾಟಕ ಯಾವ ಪರಿಸ್ಥಿತಿಗೆ ಬಂದಿದೆಯಪ್ಪ ಅಂತ ಹೇಳಿದ್ರೆ 4ನೇ ಸ್ಥಾನದಲ್ಲಿ ಇದ್ದಂತ ಕರ್ನಾಟಕ ಇವತ್ತು 25ನೇ ಸ್ಥಾನಕ್ಕೆ ದೇಶದಲ್ಲಿ ಬಂದಿದೆ. ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ 5 ಪೈಸಾ ಹಣ ಇಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಬಡವರು ಮನೆಯಲ್ಲೂ ಲೂಟಿ ಹೊಡಿತಾವ್ರೆ, ಬಡವರು ಕೊಡುವಂತ ಮನೆಯಲ್ಲೂ ಲೂಟಿ ಕೊಡ ಸರ್ಕಾರ. ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೇನೆ, ಬಡವರು ಹಣ ನುಂಗಿದ್ದಾರೆ, ನೀವು ಸೈಡ್ ನಿಂತ್ಕೊಳ್ರಿ, ಈ ಆಫೀಸಿಗೆ ನುಗ್ಗಿ ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಎಳ್ಕೊಂಡೋಗಿ ಸ್ಟೇಷನ್ ಬಿಟ್ಟು ಹೋಗ್ತೀವಿ ನಾವು. ಇವ್ರ ಮೇಲೆ FIR ಹಾಕಿ ಇವ್ರನ್ನ ಬಂಧಿಸಿ ನನ್ನ ಮಕ್ಕಳನ್ನ ಅಂತೇಳಿ. ಈ ಸರ್ಕಾರ ಇವರಿಗೆಲ್ಲ ರಕ್ಷಣೆ, ಇವ್ರ ಹತ್ರ ಎಲ್ಲ ರೋಲ್ ಕಾಲ್ ಮಾಡ್ತಾ ಇದೆ ಅಧಿಕಾರಿಗಳ ಹತ್ರ. ಇವ್ರ ಹತ್ರ ಎಲ್ಲ ತಿಂಗಳ ಮಾಮೂಲಿ, ವರ್ಷದ ಮಾಮೂಲಿ. 50 ಕೋಟಿ ಅನುದಾನ ಬಂದ್ರೆ 10 ಕೋಟಿ ಅವರಿಗೆ ಭ್ರಷ್ಟಾಚಾರ ಕೊಡ್ಬೇಕು. ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಿದ್ರ 40%, 80% ಅಲ್ಲ 100% ಬಡವರು ಹಣನೇ ಗುಡುಂಬ್ ಅಂತಾರೆ. 3 ನಾಮ ಅಲ್ಲ, 3 ನಾಮ ಇದೆ, 5 ನಾಮ ಪಂಚ ಗ್ಯಾರಂಟಿ ಅಂತ ಹೇಳಿ 5 ಪಂಗನಾಮ ಹಾಕಿ ಈ ಕರ್ನಾಟಕವನ್ನು ಹಾಳುಗೆಡುವಂತ ಸಿದ್ದರಾಮಯ್ಯ ತಲುಪಬೇಕು ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ಅದರಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು ಪೊಲೀಸ್ನವ್ರಿಗೂ ವಿನಂತಿ ಮಾಡ್ತಿದ್ದೇವೆ, ದಯವಿಟ್ಟು ನಮ್ಮನ್ನ ತಡಿಬೇಡಿ, ನ್ಯಾಯಯುತವಾಗಿ ಹೋರಾಟ ಮಾಡ್ತಿದ್ದೇವೆ. ಕಳ್ಳರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇದೆ, ಕಳ್ಳರನ್ನ ನಾವೇ ತಗೊಂಡು ಪೊಲೀಸ್ ಸ್ಟೇಷನ್ ಕೊಟ್ಟು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನಾವೇ ಸ್ಟೇಷನ್ಗೆ ಎಳ್ಕೊಂಡೋಗಿ FIR ಹಾಕ್ಸಿ ಆಮೇಲೆ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲರೂ ಧೈರ್ಯವಾಗಿ ಇಂಥ ಭ್ರಷ್ಟಾಚಾರ ಆಗ್ಬಾರ್ದು. ರಾಜ್ಯದಲ್ಲ, ಯಾವುದೇ ಒಂದು ಚಿಕ್ಕ ಆಫೀಸಲ್ಲೂ ಕೂಡ ಭ್ರಷ್ಟಾಚಾರ ಆಗ್ಬಾರ್ದು. ಜನ ಎದ್ದೇಳ್ಬೇಕು, ಜನ ಹೊಚ್ಚಿಗೆ ಹೇಳ್ಬೇಕು, ಜನ ಭಾವನೆಗಳನ್ನ ಇಟ್ಕೋಬೇಕು. ಮೋಸ ಆದಾಗ ಪ್ರತಿಭಟನೆ ಮಾಡಬೇಕು, ಮೋಸ ಆದಾಗ ಹಿಡಿದು ಅವನ್ನ ಜೈಲಿಗೆ ಹಾಕ್ಸ್ಬೇಕು. ಅದು ಹೋರಾಟ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಿದ್ದೇವೆ. ಇವತ್ತು ಎಲ್ಲರೂ ಬಂದಿದ್ದೀರಾ, ನಿಮ್ಗೆ ಅನ್ಯಾಯ ಆಗಿದೆ, ಈ ಅನ್ಯಾಯ ಸರಿಪಡಿಸ್ತೀವಿ ಅಂತ ಈಗೇನೋ ಕಾಜಿ ನ್ಯಾಯ ಮಾಡ್ತಾವ್ರೆ. ಇದಕ್ಕೆಲ್ಲ ನಾವು ಬಗ್ಗರ ಅಧಿಕಾರಿಗಳು ವಾಲ್ಮೀಕಿ ನಿಗಮದಲ್ಲಿ ಆಗಿರೋ ಹಗರಣನೇ ಇನ್ನೂ ಕೂಡ ಒಬ್ಬ ಅಧಿಕಾರಿಗೆ ಶಿಕ್ಷೆ ಆಗಿಲ್ಲ. 2 ವರ್ಷ ಆಯ್ತಾ ಬಂತು, 1.5 ವರ್ಷ. ಅದರಿಂದ ಈ ಸರ್ಕಾರ ಮೇಲೆ ನಮ್ಮ ನಂಬಿಕೆ ಇಲ್ಲ. ನಾವೇ ಅವ್ರನ್ನ ಅನಾಮತ್ ಎತ್ಕೊಂಡೋಗಿ ಸ್ಟೇಷನ್ಗೆ ಬಿಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಬರೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧಿಸಿ. ಈ ಒಂದು ಸಭೆಯನ್ನ ಉದ್ದೇಶಿಸಿ ನಮ್ಮ ಹಿರಿಯ ಉಪಾಧ್ಯಕ್ಷರಾದಂತ ಉಚ್ಚಯ್ಯನವರು ಮಾತಾಡ್ತಾರೆ. ಅಂದ್ರೆ ಒಂದು ಮಾತನ್ನ ಹೇಳುದು ಮಾನ್ಯ ಸುರೇಶ್ ಗೌಡರವರು, ಏನಂದ್ರೆ ತಪ್ಪು ಮಾಡಿದ್ರೆ ನೀವು ಮಾಡ್ತಾ ಇಲ್ಲ, ನಮ್ಗೆ ಬಿಡಿ ಅವ್ರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬಿಡ್ತೀವಿ ಅಂತ. ಇಂತ ನಿಮ್ಗೆಲ್ಲ ಜ್ಞಾಪಕ ಇರಬೇಕು. ಯಾವಾಗ ಆಡಳಿತದಲ್ಲಿ ತಪ್ಪಾದಾಗ ಆವತ್ತಿನ ಸೈನಿಕರು 1857ರಲ್ಲಿ ಸಿಪಾಯಿ ದಂಗೆ ಆಯ್ತು ಭಾರತದಲ್ಲಿ. ಹಾಗೆ ನೀವು ಪೊಲೀಸ್ನವರು ಕೂಡ ಆ ಅಯೋಗ್ಯರನ್ನ ಹಿಮ್ಮೆಟ್ಟಿಸ್ತಾ ಇದ್ರೆ ಸಾರ್ವಜನಿಕರಿಗೆ ನೀವು ನ್ಯಾಯ ಕೊಡಕ್ಕಾಗಲ್ಲ. ನಿಮ್ಮ ಮುಂದೆ ಟೇಬಲ್ ಮುಂದೆ IPC CRPC ಸುಮ್ಮನೆ ಇಟ್ಕೊಂಡು ಕುತ್ಕೋಬೇಕಾಗ್ತದೆ. ಇದನ್ನ ನೋಡಿದ್ರೆ ಈ ಸರ್ಕಾರ ಏನಪ್ಪ ಎಷ್ಟು ಬೇಗ ಬರುತ್ತದೆ ಅಂತ ಅನ್ನುವಂತ ಆತಂಕ ಇದೆ. ದಯಮಾಡಿ ಕಾರ್ಯಕರ್ತರು ಇವತ್ತು ಜನಾಂದೋಲನಕ್ಕೆ ಪ್ರತಿ ಹಳ್ಳಿನಲ್ಲೂ ಕೂಡ ಮುಂದೆ ಬಂದಿದ್ರೆ ಈ ಭ್ರಷ್ಟ ಸರ್ಕಾರ ಹೋಗ್ಬೇಕಂತ ಈ ನುಂಗು ನೀರು ಕುಡಿಯುವಂತ ಅಧಿಕಾರಿಗಳನ್ನ ಸಾರ್ವಜನಿಕರೇ ಹಿಡಿದು ಪೊಲೀಸ್ ಕೊಡೋದು ಅಥವಾ ಮುಂದಿನ ಕಾನೂನು ಪ್ರಕಾರ ಏನ್ ತಗೋಬೇಕು ಮಾಡಬೇಕಾಗ್ತದೆ. ಈಗಾಗಲೇ ಎಲೆಕ್ಷನ್ ಟೈಮ್ ನಲ್ಲಿ 89 ಕೋಟಿ ದುರುಪಯೋಗ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದಾಗ ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಭ್ರಷ್ಟಾಚಾರದ ವಿರುದ್ಧ ನಾವು ನಮ್ಮ ಪಕ್ಷ ಯಾವಾಗಲೂ ಕೂಡ ನಿಮ್ಮ ಜನರ ಪರವಾಗಿ ಇರ್ತವೆ ಅಂತ ಅನ್ನೋ ಮಾತನ್ನ ಹೇಳಿ ದಯಮಾಡಿ ಆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಮತ್ತು ಈ ಸರ್ಕಾರ ಕಿತ್ತೊಗಿಬೇಕು ಅಂತ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಅನ್ಯಾಯ ಮಾತಾಡ ಈ ಕಡೆ ಬರಮ್ಮ. ಮಂಜು ಅವರು ಮಂಜು ಪಲಂದೂರು ಇಲ್ಪಪ್ಪ, ಪಲಂದೂರು ಪಾಪ ಮಂಜು ಒಳ್ಳೆ ಪಾಪ ಶಶಿ ಅವ್ರು 3 ಬಿಡು, ಇವ್ರು 3 ಬಿಡು. ಪಲಂದಲ್ಲಿ ಅನ್ಯಾಯ ಕೊಡ್ಬಾರ್ದು. ಶಶಿ ಇವನು ಬಂದ್ಬಿಡು. ಆಯ್ತು, ಇವನು ಬಂದ್ಬಿಡು. 1 ನಿಮಿಷ ಮೇಡಮ್, ಸ್ವಲ್ಪ ದಯವಿಟ್ಟು ಗಮನ ಇಟ್ಟು ಕೇಳಿ. ಯಾಕಂದ್ರೆ ಇವರೆಲ್ಲರೂ ದುಡ್ಕೊಂತಿದ್ದಾರೆ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅವರಿಗೂ ಬಂದು ನಿಮ್ಮ ಹತ್ರ ಬಂದು ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ತೋರಿಸ್ಕೊಂಡ ಬಂದ್ರೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಫಸ್ಟ್ ಈಗ ಸುರೇಶ್ ಗೌಡರನ್ನ ಶಾಸಕರು ಹೇಳಿದ್ರು, ಫಸ್ಟ್ ಬಡವರ ಬಗ್ಗೆ ಸ್ಪಂದಿಸೋದು ಕಲಿತು. ಯಾಕಂದ್ರೆ ನಿಮ್ಮನ್ನೇ ನಿಮ್ಮ ಸ್ವಂತ ಮನೆಯಿಂದ ದುಡ್ಡು ಕೊಡುವಂತ ಯಾರು ಕೇಳಲ್ಲ. ಗೌರ್ಮೆಂಟ್ ಒತ್ತಡ ಬಡವರಿಗೋಸ್ಕರ SC/ST ಮಾಡಿರ್ತಕ್ಕಂಥ ಕೆಲವು ಸ್ಕೀಮ್ ಇದೆ, ಅದು ಸರಿಯಾಗಿ ಮುಟ್ಸಂತ ಕೆಲಸ ಮಾಡಿ. ಇವತ್ತು ಕಮಿಷನ್ಗೋಸ್ಕರ ನೀವು ದಯವಿಟ್ಟು ಹೇಳ್ತಿ ಕೇಳ್ರಿ, ನಿಮಗೆ ಕಮಿಷನ್ಗೋಸ್ಕರ ನಿಮ್ಮ ಅಧಿಕಾರಿ ಕಮಿಷನ್ಗೋಸ್ಕರ ಇವ್ರನ್ನ
ಇವರನ್ನ ತಿಂದು ನೀವು ತೆಗಿಬಾರ್ದು. ಇವತ್ತು ಇವರೆಲ್ಲ ಕಡು ಬಡವರು, ಇವ್ರ ಹೆಸರಲ್ಲೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕೋಲಾರಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ. ಇವ್ರು ಸಾಲ ಹೆಂಗ್ ತೀರ್ಸ್ಬೇಕು? ನೀವು ದುಡ್ಡು ಕೊಟ್ಟಿದ್ದೀರಾ? ಇದು ದಾಖಲೆ ಸಮೇತ ಇಲ್ಲಿದೆ ನೋಡಿ. ಒಂದೊಂದು ಪೇಪರ್ ತೋರಿಸೋಣ ಅವರಿಗೆ, ಮೀಡಿಯಾ ಇದ್ದಾರೆ ನೋಡಿ, ದಾಖಲೆ ಸಮೇತ ಇದೆ. ಈ ಕಡೆ ನೋಡಿ, ಅವ್ರ ಕಡೆಯಿಂದ ಸೈನ್ ಒಬ್ಬೇ ನಿಮ್ಮ ನಾಗೇಂದ್ರನೇ ಫೋನ್ ಮಾಡಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರಕ್ಕೆ ವರ್ಗಾವಣೆ ಮಾಡಿ ಕೊಡ್ರಿ ಅಂತಂದೇಳಿ ಇವರು ನಕಲಿ ಸೈನ್ ಮಾಡಿದ್ದಾರೆ. ಇವರು ತುಮಕೂರು ಸಿರಾಯಿಯಲ್ಲಿ ಕೋಲಾರ, ಮಧುಗಿರಿಯಲ್ಲಿ ಕೋಲಾರ, ಇದರ ಜೊತೆಗೆ ಇನ್ನೊಂದು ತೆಗಿರಿ ಪೇಪರ್ ನೋಡಿ. ಅಪ್ಲಿಕೇಶನ್ ನಿಮ್ ಗಮನಕ್ಕಿರ್ಲಿ, ಅಪ್ಲಿಕೇಶನ್ ಕೂಡ ಒಬ್ಬ ಮನುಷ್ಯ ತುಂಬಿದ್ದಾರೆ. ಎಲ್ಲರೂ ಒಬ್ಬೇ ಮೊಬೈಲ್ ನಂಬರ್, ಎಲ್ಲರದು ಕೂಡ ಒಂದೇ ನಮ್ಮ ಮೊಬೈಲ್ ನಂಬರ್ ಹಾಕಿದ್ದಾರೆ. ಯಾಕೆ ನಿಮಗೆ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಮಾಧ್ಯಮದವರು ಇದ್ದಾರೆ, ಎಲ್ಲ ನಿಮ್ಗೆ ಬಂಡವಾಳ ಮೇಲೆ ಬರಲಂತ. ಇದಾಯ್ತಾ? ಇನ್ನೊಂದು ಪೇಪರ್ ತೆಗೆಯಾರ ನೋಡ್ರಿ. ಇಲ್ಲಿರ್ತಕ್ಕಂಥ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ಅಮೌಂಟ್ ಬಿಡುಗಡೆ ಆಗಿರೋಕ್ಕೆ ಎಲ್ಲ ದಾಖಲೆಗಳಿದ್ದಾರೆ. ಇವನ್ನೆಲ್ಲ ನಿಮಗೆ ಕೊಡ್ತೀನಿ. ನಾನು ನಿಮಗೆ ಗಡುವು ಕೊಡೋದು ಒಂದು ದಿನ ಮೇಡಮ್ ಕೊಡೋದು. ಏನ್ ಗಡುವು ಕೊಡ್ತೀವಿ ಅಂತಂದ್ರೆ, ಇವ್ರ ಅಕೌಂಟ್ ಇಂದ ಹಣ ಡ್ರಾ ಆಗಿದ್ದಲ್ಲ, ಇಮಿಡಿಯೇಟ್ಲಿ ಕೂಡಲೇ ಅವ್ರ ಅಕೌಂಟ್ಗೆ ನೀವು ಹಣ ವರ್ಗಾವಣೆ ಮಾಡಂತ ಕೆಲಸ ನೀವು ಮಾಡ್ಬೇಕು. ಅದು ಆಗುತ್ತಿಲ್ಲ ಅಂತ ಇವಾಗ ಇಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರಿದ್ದಾರೆ, ಸಾರ್ವಜನಿಕರಿದ್ದಾರೆ, ಮೀಡಿಯಾದಲ್ಲಿದ್ದಾರೆ, ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವ್ರ ಎದುರಿಗೆ ನೀವು ಹೇಳಲೇಬೇಕು. ಯಾಕೆ ಅನ್ಯಾಯ ಆಗಿರೋದು ಇವ್ರಿಗೆ ಅನ್ಯಾಯ ಆಗಿರೋದು. ನಾವು ಇವತ್ತು ಬಂದಿರೋದು ಬಾಗಿಲು ಬೀಗ ಹಾಕಿ ಇವತ್ತು ನಮ್ಮ ಅನ್ಯಾಯ ಆಗಿತ್ತು ಪ್ರತಿಭಟನೆ ಮಾಡಕಂತ ಬಂದಿರೋದು. ಇವತ್ತು ಸುರೇಶ್ ಗೌಡ ಹೇಳಿದಂಗೆ, ಜ್ಯೋತಿ ಗಣೇಶನ್ ಹೇಳಿದಂಗೆ, ಇವತ್ತು ಸಿದ್ದರಾಮಯ್ಯ ಏನ್ ಮಾಡ್ತಾರೆ, ಪೊಲೀಸ್ ಇಲಾಖೆನ ಅಡ್ಡ ತಂದು ಇವತ್ತು ನಾವು ಪ್ರತಿಭಟನೆ ಮಾಡ್ಲಿಕ್ಕೆ, ಇವತ್ತು ಅನ್ಯಾಯನ ಖಂಡಿಸ್ಲಿಕ್ಕೆ ಇವತ್ತು ಪೊಲೀಸ್ ಇಲಾಖೆನ ಅಡ್ಡ ತಂದು ನಮ್ಮನ್ನೆಲ್ಲ ತೆಗೆದಂತ ಕೆಲಸ ಆಗ್ತಾ ಇದೆ. ಇವತ್ತು ನೋವಾಗ್ತಿರೋದು ನಮಗೆ. ಇವತ್ತು ಅನ್ನ ತುಳಿತಕ್ಕಂಥ ಕೆಲಸ ವಾಲ್ಮೀಕಿ ಸಮಾಜನ ಮತ್ತೆ ಹಿಂದುಳಿದ ವರ್ಗ ತುಳಿತಕ್ಕಂಥ ಸಮಾಜನ ಕೆಲಸ ಮಾಡ್ತಕ್ಕಂಥ ಯಾರು? ಸಿದ್ದರಾಮಯ್ಯ ಅವರು ಮತ್ತೆ ಅಧಿಕಾರಿ ವರ್ಗ ಅವರು. ಅದೇನ್ ಮಾಡ್ತಾರೆ ಏನಿಲ್ಲ, ನೀವು ಈಗ ಆನ್ಸರ್ ಮಾಡ್ಲೇಬೇಕು. ಇವತ್ತು ಎಷ್ಟೊತ್ತಿದ್ರೆ ಅವ್ರ ಅಕೌಂಟ್ಗೆ ನೀವು ಹಣ ವರ್ಗಾವಣೆ ಮಾಡ್ಲೇಬೇಕು, ಜಮಾ ಮಾಡ್ಲೇಬೇಕು. ಮೇಡಮ್ ಅವರೇನೋ ಬಂದಿದ್ವಲ್ಲ ಇಲ್ಲಿಗೆ ಕಂಪ್ಲೇಂಟ್ ಕಡೆಗೆ. ಸಂಸದರ 12 ಫಲಾನುಭವಿ ಪಾವಗಡದ್ದು ಅವರು ಮತ್ತೆ ಶಿರಾದವರು ಫಲಾನುಭವಿಗೆ 2 ಲಕ್ಷಕ್ಕೆ ಉದ್ಯಮ ಪತ್ರ ಇದೆ. ಅದ್ರ ಬಗ್ಗೆ ನಕಲು ಅಥವಾ ಅವರು ಫೋರ್ಜರಿ ಮಾಡಿದ್ದಾರೆ ನನಗೆ ಅದು ಗಮನಕ್ಕೆ ಬಂದಿಲ್ಲ. ನಾನು ಇರೋದು ಹೇಳ್ತಿರ್ತೀನಿ. ನಾವು ಇವರು ವಿಜಯಶಂಕರ್ ಅವರು ಮತ್ತೆ ಇವ್ರು ಮಾರುತಿ ಅಲ್ಲ ಶಶಿಧರ್ ಅವರು 3 ಜನ 19ನೇ ತಾರೀಕು 19/5 ನಮ್ಮ ಆಫೀಸಿಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಏನಂತ ಈ ಥರ ಇವರು ನಾಗೇಂದ್ರ ಅವರು ಫೋರ್ಜರಿ ಮಾಡಿ ಇವರಿಗೆ ದುಡ್ಡು ಕೊಟ್ಟಿಲ್ಲ, ಫಲಾನುಭವಿಗಳಿಗೆ ದುಡ್ಡು ಹಾಕಿಲ್ಲ, ಅವರನ್ನ ನೀವು ಇವಾಗಲೇ ವಜಾ ಮಾಡಿ ಅಂತೇಳಿ ನನ್ನ ಹತ್ರ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರು. ಆಮೇಲೆ ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದ್ಮೇಲೆ ಅದು ನನ್ನ ಕಾಪಿ ಇದೆ ಸರ್, ಇಲ್ಲೇ ಅವರು ಕೊಟ್ಟಿದ್ದು. ಅದಾದಮೇಲೆ ಅದ್ರ ಬಗ್ಗೆ ನಾವು ನೋಟಿಸ್ ಕೊಡ್ತೀವಿ ಸರ್, ಯಾರಿಗೆ ನಾಗೇಂದ್ರ ಅನ್ನೋರಿಗೆ. ಅವರಿಂದ ಒಂದು ರಿಪ್ಲೈ ತಗೊಂಡಿದ್ವಿ. ತಗೊಂಡು 22ನೇ ತಾರೀಕು ನಮ್ಮ ಕೇಂದ್ರ ಕಚೇರಿಗೆ ಈ ಥರ ಆಗಿದೆ, ಹಿಂಗೆ ಅವರಿಗೆ ಫಲಾನುಭವಿಗಳಿಗೆ ಸುಳ್ಳು ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಒಂದೇ ಒಂದು ಫಲಾನುಭವಿಗೆ ದುಡ್ಡು ಅರ್ಧ ಹೋಗಿದೆ ಅಂತ ಅಲ್ಲಿ ಒಂದು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಪ್ರಭಾವತಿ ಅನ್ನೋದು ಸರ್ 1 ಲಕ್ಷ ಮಾತ್ರ ಹೋಗಿದೆ ಅಂತ ಈಗ ನಾನು ಮತ್ತೆ ಮಾಡಿದ್ದೀನಿ. ಹೋಗಿದೆ ಅಂತ ಕಂಡುಬಂತು. ನಾವು ಅದನ್ನು ಡೀಟೇಲ್ಸ್ ಹಾಕಿ ನಮ್ಮ ಹೆಡ್ ಆಫೀಸಿಗೆ ಮುಂದಿನ ಕ್ರಮಕ್ಕಾಗಿ ನಾವು 22ನೇ ತಾರೀಕು ಕಳಿಸ್ಕೊಟ್ಟಿದ್ವಿ ಸರ್. RPIDನಲ್ಲೇ ಕಳಿಸಿದ್ವಿ, ಮತ್ತು ನಾವು ಮೇಲ್ ಕೂಡ ಮಾಡಿದ್ವಿ. ಆಮೇಲೆ ನಾನು ಹೋಗಿ ಅವರಿಗೆ ನಮ್ಮ MD ಅವ್ರ ಗಮನಕ್ಕೆ GM ಅವ್ರ ಗಮನಕ್ಕೆಲ್ಲ ತಗೊಂಡು ಬಂದಿದ್ದೆ ಸರ್. ಅದ್ರ ಕಾಪಿ ನನ್ನ ಹತ್ರ ಇದೆ. ಅದಾದಮೇಲೆ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಪತ್ರಿಕಾ ವರದಿ ಬರುತ್ತೆ ಸರ್. ಆ ವರದಿ ಮೇಲೆ ನಮ್ಮ MD ಅವರಿಂದ ನಮಗೆ ಈ ಬಗ್ಗೆ ಈ ಥರ 24 ಲಕ್ಷ ಶ್ರೀರಾಮತೆ ಪಾವಗಡ ಈ ಥರ ಆಗಿದೆ ಅಂತ ಹೇಳ್ತಾರೆ. ಇದರ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ನಮಗೆ ವರದಿ ಕೊಡಿ ಅಂತೇಳಿ ನಾನು ಅದೇ ಥರ ನಮ್ಮ TDO ಗಂಗರಾಜ್ ಅವರಿಗೆ ಶಿರಾ ತಾಲೂಕು, ಹಾಗೆ ಪಾವಗಡ ತಾಲೂಕು ಗಿರೀಶ್, ನಾನು ನಾಗೇಂದ್ರ ಅವ್ರಿಗೆ ಕೊಟ್ಟಿಲ್ಲ, ಗಿರೀಶ್ ಅವರಿಗೆ 2 ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿ ನಾನು ಅವರಿಗೆ ಕಚೇರಿ ಆದೇಶ ಕೂಡ ಹಾಕಿದ್ದೀನಿ. ನಾನೇ ಖುದ್ದಾಗಿ ಎಲ್ಲ ಏನು 12 ಫಲಾನುಭವಿಗಳಿಗೆ ಫೋನ್ ನಂಬರಿಗೆ ಮಾಡಿದಾಗ ಆ ಫೋನ್ ನಂಬರು ಲಭ್ಯ ಇಲ್ಲ ಸರ್. ಅದು ನಾನು ಪರಿಶೀಲನೆ ಮಾಡಿದಾಗ ಅದೇ ವಿಷಯಕ್ಕೆ ಇಟ್ಕೊಂಡು ನಾನು ಫಲಾನುಭವಿಗಳನ್ನ ಸಂಪರ್ಕಿಸಿ ಅವರಿಗೆ ವಾಸ್ತವ ಹೋಗಿದ್ಯಾ ಹೋಗಿಲ್ವಾ ಅನ್ನೋದ್ರಲ್ಲಿ ಪರಿಶೀಲನೆ ಮಾಡಿ ನಾನು ವರದಿ ಕೊಟ್ಟಿದ್ದೀನಿ ಸರ್. ಆದರೆ ಅಲ್ಲಿ ನಮ್ಮ ಕೇಂದ್ರ ಕಚೇರಿನಲ್ಲಿ ಈ ಬಗ್ಗೆ ಈಗಾಗಲೇ CODಗೆ
ಆಗಿದೆ. ಮತ್ತೆ ಇವರು ಮಾರುತಿ ಅನ್ನೋ ಅಲ್ಲಮ್ಮ, ನೀವು COD ಮಾಡ್ತೀರಾ ಎಲ್ಲ ಮಾಡ್ತೀರಾ? ಅವರಿಗೆ ಹಣ ಕೊಡೋರು ಯಾರು? ಅದು ಸರ್ ಅದು 15/2/2024 ಚೆಕ್ ಅನ್ನ ಬರೆದು ಮಹಾರಾಷ್ಟ್ರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರ ಬ್ಯಾಂಕಿಗೆ 24 ನಾನು ಇರಲಿಲ್ಲ ಸರ್. ನಾನು ಬಂದು 1.5 ತಿಂಗಳಾಗಿದೆ ಕರೆಕ್ಟಾಗಿ. 3ನೇ ತಾರೀಕು ರಿಲೀವ್ ಆಯಿತು. ನಾನು 15ನೇ ತಾರೀಕು ಬಂದು ಏಪ್ರಿಲ್ 15ಕ್ಕೆ ನಾನು ಜಾಯಿನ್ ಆದೆ. 15 ಆದಮೇಲೆ ನನ್ನ ಮಗನ ಮದುವೆ ಇದ್ದಿರಲಿಲ್ಲ. ಇದು ವೈಯಕ್ತಿಕ, ಇದನ್ನೇನಿದು ಮಾಡ್ಕೊಂಡ್ಬಿಡಿ. ನಾನು ಮತ್ತೆ ಒಂದು 15 ದಿನ ರಜೆ ಹಾಕೊಳ್ತೀನಿ. ಅದರಲ್ಲಿ ಆವಾಗ 19ನೇ ತಾರೀಕು ಬಂದಾಗ 28ನೇ ತಾರೀಕು ನಾನೇ ರಿಪೋರ್ಟನ್ನು ಕೊಟ್ಟಿದ್ದೀನಿ. ಹಾಂ, ದುರುಪಯೋಗ ಈಗ ಅದನ್ನು ನಾನು ಇವರಿಗೆ ನಮ್ಮ TDOಗಳಿಗೆ ಹೇಳಿದ್ದೀನಿ ಸರ್. ಅವ್ರು ವರದಿ ಬರಲಿ ಅಥವಾ ಇವ್ರು ಬಂದು ಹೇಳಿದ್ದಾರೆ ಸರ್ ನಮಗೆ ಏನಂತ, ನಮಗೆ ದುಡ್ಡು ಬಂದಿಲ್ಲ ಅಂತೇಳಿ. ಈ ಬಗ್ಗೆ ನಾವು ಕೇಂದ್ರ ಕಚೇರಿಗೆ ಕೊಟ್ಟಿದ್ದೀವಿ, ಅವರು CODಗೆ ಕೊಟ್ಟಿದ್ದೀವಿ ಅಂತೇಳಿ ನಾವು ಇಲ್ಲಿ ಕೊಡೋಣ ಕಂಪ್ಲೇಂಟು ಅಂತೇಳಿ ಅಲ್ಲಿ ಮೇನ್ ಹಂತದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ನಾವು ಅವಕಾಶ ಇದೆ, ಈಗಲೂ ನಾವು ಕಂಪ್ಲೇಂಟ್ ಮಾಡಿ. ಮೇಡಮ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರ ಈಗ ನೋಡಿ ಅಮೌಂಟ್ ಆಗಿರೋದು ಕೊಟ್ಟಿದ್ದಾರೆ, ದುರುಪಯೋಗ ಆಗಿದ್ದಿಲ್ಲ. ಅಲ್ಲ ಸರ್, ಈಗ ಅಲ್ಲಿ 3 ತಿಂಗಳಾಗ್ಲಿ 1 ತಿಂಗಳಾಗ್ಲಿ ದುರುಪಯೋಗ ಆಗಿರೋದು ಐತಿಲ್ಲ. ಸರಿ, ಅವರು ಫಲಾನುಭವಿಗಳು ಹೇಳಿರೋ ಪ್ರಕಾರ ಆಗಿದೆ ಆಗಿದೆ ಅಂತ ಹೇಳಿ ಒಂದ್ ನಿಮಿಷ ಭಾಗೀರಥಿ ಮೇಡಮ್, ಆ DM ಶ್ರೀಧರ್ ಇದನ್ನಲ್ಲ ಅಮೌಂಟ್ ಫೋನ್ ಪೇ ಕೂಡ ಮಾಡ್ತೀನಿ. ಎದಕ್ಕಂತಂದ್ರೆ ಅಲ್ಲಿ ರಾಮ್ ಪ್ರಸಾದ್ ಸರ್ ಇದ್ರೆ ಭಾಗ್ಯಲಕ್ಷ್ಮಿ ಮೇಡಮ್, ನೀವು ಅವ್ರಿಗೆ ಅಧಿಕಾರಿಗಳನ್ನ ನೀವೇ ಕಂಪ್ಲೇಂಟ್ ಕೊಡ್ಬೇಕು. ನೀವೇ ಕಂಪ್ಲೇಂಟ್ ಕೊಡ್ಬೇಕು ಸರ್. ಇದನ್ನ ಎನ್ಕ್ವೈರಿ ನೀವೇ ಮಾಡ್ಬೇಕು ಸರ್. ನೀವೇ ಮಾಡ್ಬೇಕು ನೋಡಿ. ಈಗ ನಾನು ನಿಮಗೆ ಬೇಕಾದ್ರೆ ನನಗೆ ಕಾಪಿ ಕೊಡ್ತೀನಿ ಮೋಹನ್. ನೋಡಿ, ಇದು ನಾವು 22ನೇ ತಾರೀಕು, ಅವ್ರು 19ನೇ ತಾರೀಕು ನೋಡಿ ಮೇಡಮ್ ಅವರೇ, ಯಾರ್ದು ಇರೋದು? ಒಂದು ನಿಮಿಷ, ಈ ಸರ್ಕಾರದಲ್ಲಿ ಎಸ್ಟಿಗಳು ಹಣನೇ ಬೇಕಾ? ಈ ಸರ್ಕಾರಕ್ಕೆ ಒಂದು ನಿಮಿಷ, ಎಸ್ಟಿಗಳು ಹಣನೇ ಬೇಕಾ? ಚುನಾವಣೆ ಸಂದರ್ಭದಲ್ಲಿ 160 ಕೋಟಿ ಸ್ವಯಂ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. 160 ಕೋಟಿ ರೂಪಾಯಿ ಹಣನ ಏಕಾಏಕಿ ನಿಗಮದಿಂದ ಚುನಾವಣೆ ಖರ್ಚಿಗೆ ವರ್ಗಾವಣೆ ಆಗಿದೆ. ಅದು ಸಾಲದು. ಭಾರತೀಯ ಜನತಾ ಪಕ್ಷ ರಾಜ್ಯದಾದ್ಯಂತ ಹೋರಾಟ ಮಾಡಿದೆ, ಅದು ಸಾಲದು ಅಂತೇಳಿ ಈಗ ಶಿರಾ ಮತ್ತೆ ಪಾವಗಡ 12 ಜನ ಫಲಾನುಭವಿಗಳಿಗೆ ಏನ್ ನೀವು ಆರ್ಡರ್ ಕೊಟ್ಟಿದ್ದೀರಿ, ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಈಗ ಕಥೆ ಹೇಳ್ತಾ ಇದ್ದೀರಾ. ಹಿಂದೆ MP ನಾರಾಯಣ ಸ್ವಾಮಿ ಅವರು ಶಿಫಾರಸು ಪತ್ರ ಕೊಟ್ಟಿದ್ರು ಅಂತ. ಬರೀ ಶಿಫಾರಸು ಪತ್ರ ಅಲ್ಲ, ಅವರಿಗೆ ಮಂಜೂರಾಗಿದೆ. ಆ ಮಂಜೂರಾದಂತ ಹಣವನ್ನ ನೀವು ಕೇವಲ ಯಾವುದೋ ಒಂದು ಅಕೌಂಟ್ಗೆ ನೀವು ಮಾಡಿದ್ದೀರಿ ಅಂತಲ್ಲ, ನಾವು ನಿಮ್ಮ ಸ್ಥಾನವನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ನಿಮ್ಮನ್ನಲ್ಲ, ನಿಮ್ಮ ಯಾವ ಅಧಿಕಾರಿ ಇದ್ರು ಅವಾಗ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾಚಿಕೆ, ಮಾನ, ಮರ್ಯಾದೆ, ಹಂದಿ ಕೂಡ ಎಷ್ಟೋ ವಾಸಿ ಇವರಿಗಿಂತ. ಹೇಸಿಗೆ ತಿನ್ನುವಂತ ಸರ್ಕಾರ ಇದು, ಹೇಸಿಗೆ ತಿನ್ನುವಂತ ಮಂತ್ರಿಗಳು. ನಾಚಿಕೆ ಆಗ್ಬೇಕು ಇವ್ರಿಗೆ. ಒಂದೇ ನಿಮಿಷ ಇವತ್ತು ಮೇಡಮ್ ಅವರೇ, ನೀವು ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಇದು ಅಕ್ರಮ ಆಗಿರೋದು ನಿಜ, ಭ್ರಷ್ಟಾಚಾರ ಆಗಿರೋದು ನಿಜ, ಹಣ ಟ್ರಾನ್ಸ್ಫರ್ ಆಗಿರೋದು ನಿಜ, COD ಕೊಟ್ಟಿರೋದು ನಿಜ. ನನಗೆ ಇಲ್ಲಿ ಸಂಶಯ ನಿಮ್ಮ ಈ ಕಚೇರಿ ಮೇಲೆ. ಒಂದು ಸಲ ಅವನು ಭ್ರಷ್ಟಾಚಾರ ಮಾಡಿದ್ದಾನೆ, ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂದ್ರೆ ಇಲ್ಲಿವರೆಗೂ ನೀವು ಅವನ ಮೇಲೆ ಯಾಕೆ FIR ಹಾಕಿಲ್ಲ? ಯಾಕೆಂದ್ರೆ COD ಒಂದು ಭಾಗ. ಒಂದು ನಿಮಿಷ, COD ಒಂದು ಭಾಗ. COD ಏನಾದ್ರು ತನಿಖೆ ಮಾಡ್ಬೇಕಾದ್ರೆ ಬೇಸ್ ಬಂದು ನಿಮ್ಮ ಇಲಾಖೆ. ಇಲ್ಲಿ ಕಳ್ತನ ಆಗಿರೋದು ನೀವೊಂದು FIR ಮಾಡ್ಬೇಕಾಗಿದೆ ಅಲ್ಲ. ಇಲ್ಲಿವರೆಗೂ ಮಾಡಿಲ್ವಲ್ಲ, ನಾವು ಬಂದೇನ್ ಮಾಡ್ತೀವಿ ಅಂತೀರಲ್ಲ ನೀವು. ಅಲ್ಲ, ಈ ಸರ್ಕಾರ ಬರೀ ಇದು ನಮ್ಗೆ ಅಲ್ಲ, ನಾವು ಇಲ್ಲಿವರೆಗೆ ಬಂದು ನಿಮ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ನೀವು ಕಳ್ಳರನ್ನೆಲ್ಲ ಇಲಾಖೆ ಒಳಗಡೆ ಮೇಲ್ಗಡೆ ರಾಜ್ಯ ಮಟ್ಟದಲ್ಲಿ ನೀವು ರಕ್ಷಣೆ ಮಾಡ್ಕೊಂಡ್ರಿ. ಜಿಲ್ಲಾ ಮಟ್ಟದಲ್ಲೂ ಎಲ್ಲರೂ ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನಿಂದ ಹಿಡಿದು
ಅಧಿಕಾರಿಗಳು, ಕೆಲವರು ಅಧಿಕಾರಿಗಳು ಕಳ್ಳರಾಗ್ಬಿಟ್ಟಿದ್ದಾರೆ. ನಮ್ಗೆ ಇದು ಬಹಳ ನೋವಿನ ಸಂಗತಿ. ಯಾವ SC ST ಹೆಸರಿನ ಮೇಲೆ, ಹಿಂದುಳಿದ ಸಮಾಜದ ಹೆಸರಿನ ಮೇಲೆ ಸರ್ಕಾರ ಬಂತು, ಅವರನ್ನೇ ಶೋಷಣೆ ಮಾಡುವಂಥದ್ದು, ಅವ್ರನ್ನೇ ದರೋಡೆ ಮಾಡುವಂಥದ್ದು, ಅವ್ರನ್ನೇ ದಬ್ಬಾಳಿಕೆ ಮಾಡುವಂತ ಪರಿಸ್ಥಿತಿಗೆ ಸರ್ಕಾರ ಬಂದಿದೆಯಲ್ಲ, ಅದು ನಮಗೆ ಬಹಳ ನೋವಾಗಿದೆ. ಅದಕ್ಕೆ ನಾವು ಇವತ್ತು ನಿಮ್ಮನ್ನೆಲ್ಲ ಕೇಳಿದಿವಿ, ಇನ್ನು ನೀವೇನು ಮಾತಾಡಬೇಡಿ, ನಿಮ್ ಕಚೇರಿಗೆ ಮುಖ್ಯ ಆಗ್ತೀವಿ, ಬೀಗ ಆಗ್ತೀವಿ, ಇದನ್ನ ಬಂದ್ ಮಾಡ್ಬಿಡಿ. ಈ ಇಲಾಖೆನ ವಾಲ್ಮೀಕಿ ಮತ್ತೆ SCPT SP ಏನಿದೆ ಇದನ್ನ ಬೀಗ ಹಾಕಿ, ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ರೆ ಅವರೇ ಇದನ್ನ ಇಲಾಖೆ ಇಟ್ಕೊಂಡು ನ್ಯಾಯ ಕೊಡಿಸ್ಬೇಕು. ಅವರು ನಿಜವಾಗ್ಲೂ SC STಗಳಿಗೆ, ಹಿಂದುಳಿದ ಸಮಾಜಕ್ಕೆ ಕಳಕಳಿ ಇದ್ರೆ ಅವರೇ ಹತ್ರನೇ ಖಾತೆ ಇಟ್ಕೊಂಡು ಮಾನಿಟರ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ SC STಗಳಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಈ ಸರ್ಕಾರದಲ್ಲಿ ಅನ್ನೋದು ನಮ್ಮ ಆಗ್ರಹ. ಇವತ್ತು FIR ಮಾಡಿಸಿ. ನೀವು ಇಲ್ಲಿವರೆಗೂ FIR ನಿಗಮ ಬೇಕಾ ನಮ್ಗೆ? ನಮ್ಗೆ ಭಾರತ್ ಮಾತಾ ಕಿ
ಇವಾಗ ಹಣ ದುರುಪಯೋಗದ ಮೇಲೆ ಕಂಡು ಬಂದಿರೋದ್ರಿಂದ ನಾವು ಈಗ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೇಲೆ FIR ಅನ್ನ ಮಾಡ್ತಾ ಇದ್ದೀವಿ. ಹಾಗೆ ಕೇಂದ್ರ ಕಚೇರಿಯಿಂದಲೂ ಕೂಡ ಅದೇ ನಿಮಗೆ ಗೊತ್ತಿರಂಗೆ ಕೇಂದ್ರ ಕಚೇರಿಯಿಂದಲೂ ಕೂಡ ಈ ಪ್ರಕರಣವನ್ನು COಗೆ ವಹಿಸಿದ್ದಾರೆ. ಆದ್ರೂ ಸಮೇತ ಅಲ್ಲೇ ಒಂದು ಕೇಂದ್ರ ಕಚೇರಿಯಿಂದಲೇ ಮಾಡಿದ್ದಾರೆ. ಅದೇ ಉದ್ದೇಶದಿಂದ ನಾವೊಂದು ಸ್ವಲ್ಪ ವಿಳಂಬ ಮಾಡೋದ್ರಿಂದ ಕೇಂದ್ರ ಕಚೇರಿಯಿಂದನೇ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ಅದು ಬಿಟ್ಟರೆ ನಾವು ಮಾಡಬಾರ್ದು ಅಂತ ಇರಲಿಲ್ಲ. ಆದರೆ ಈಗ ಹಾಂ ಸರ್ ಈಗ ಶ್ರೀಧರ್ ಅಂತ ಹಿಂದಿನ ಅವರ ಪೀರಿಯಡಲ್ಲಿ 15 ಅವರು ಚೆಕ್ ಬಂದೇನ ಶ್ರೀಧರ್ ಅಂತ ಹೇಳಿ ಅವ್ರನ್ನ ಮಾಡ್ತಾರೆ. ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ, ಸುಮಾರು ಫಲಾನುಭವಿಗಳಿಗೆ ಕೊಟ್ಟಿರುವಂತ ಏನು ಬೋರ್ವೆಲ್ ಇರ್ಬೋದು, ಬೋರ್ವೆಲ್ಲು, ಸ್ವಯಂ ಉದ್ಯೋಗ ಅಡಿ ಸಿರಾ ಮತ್ತೆ ಪಾವಗಡ, ಮಧುಗಿರಿ ಸಿರಾ ಪಾವಗಡದಲ್ಲಿ ಸುಮಾರು ಒಂದು 15 ಜನ ಫಲಾನುಭವಿಗಳಿಗೆ ಡೂಪ್ಲಿಕೇಟ್ ಮಾಡಿ, ಒರಿಜಿನಲ್ ಫಲಾನುಭವಿಗಳನ್ನ ಬಿಟ್ಟು ಡೂಪ್ಲಿಕೇಟ್ ಫಲಾನುಭವಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡು ಲೂಟಿ ಮಾಡಿರುವಂಥ ವಿಷಯದಲ್ಲಿ ಇವತ್ತು ನಾವೆಲ್ಲರೂ ಇಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ನಮ್ಮ ಜೊತೆ ಇವತ್ತು ರಾಜ್ಯ ಅಧ್ಯಕ್ಷರಾದಂಥ ಬಂಗಾರು ಹನುಮಂತು ಅವರು, ಜಿಲ್ಲಾ ರಾಜ್ಯ SC/ST ಮೋರ್ಚಾ ಅಧ್ಯಕ್ಷರು ಜ್ಯೋತಿ ಗಣೇಶ್, ನಾನು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷ ಚಿದಾನಂದ್ ಅವರು, ಹುಚ್ಚಯ್ಯನವರು, ಎಷ್ಟೋ ಜನರು ಕೂಡ ಇವತ್ತು ನಾವು ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ದೀವಿ. ಅಂದರೆ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಆದ್ಮೇಲೂ, ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟ ಮೇಲೂ, ಒಬ್ಬ ಮಂತ್ರಿ ಜೈಲ್ಗೆ ಹೋದ್ಮೇಲೂ ಇನ್ನೂ ಕೂಡ ಈ ಭ್ರಷ್ಟಾಚಾರ ವಾಲ್ಮೀಕಿ ಹಗರಣದ ನಿಂತಿಲ್ಲ. ನಿರಂತರವಾಗಿ ಲೂಟಿ ನಡೀತಾನೇ ಇದೆ. SCಗಳ STಗಳ ಹಣ, ಹಿಂದುಳಿದ ಹಣ ನಿರಂತರವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲೂಟಿ ನಡೀತಾ ಇದೆ. ಯಾವ ರೀತಿ ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಭ್ರಷ್ಟಾಚಾರ ಮಾಡಿ ಇವತ್ತು ಕೂಡ CBI ಲೋಕಾಯುಕ್ತ ತನಿಖೆ, CBI ತನಿಖೆ, ED ತನಿಖೆ ನಡೀತಾ ಇದೆ. ಅದೇ ರೀತಿ ವಾಲ್ಮೀಕಿ ಹಗರಣದ ತನಿಖೆನೂ ಕೂಡ ನಡೀತಾ ಇದೆ. ಇಷ್ಟು ನಡೆದರೂ ಕೂಡ, ಜೈಲ್ಗೆ ಹೋದ್ರೂ ಕೂಡ ವಾಲ್ಮೀಕಿ ಹಗರಣದಲ್ಲಿ ಇನ್ನೂ ಭ್ರಷ್ಟಾಚಾರ ನಿಂತಿಲ್ಲ. ಅದಕ್ಕೆ ನಾವಿವತ್ತು ಜಿಲ್ಲಾ ಕಚೇರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿ ಮುಂದೆ ಸಾವಿರಾರು ಜನ ಇವತ್ತು ಪ್ರತಿಭಟನೆ ಮಾಡಿದೋ. ಇವತ್ತು ಇಷ್ಟು ದಿನ ನಡೆದ ಈ ಘಟನೆ 4 ತಿಂಗಳಾಗಿದೆ. ಯಾರೋ ಈ ಫಲಾನುಭವಿಗಳಿಗೆ ಮಕ್ಕಳ ಟೋಪಿ ಹಾಕಿ, ಪಂಗನಾಮ ಹಾಕಿ, ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ 4 ರಿಂದ 5 ತಿಂಗಳಾದರೂ ಇಲ್ಲಿವರೆಗೂ FIR ಹಾಕಿಲ್ಲ. ಮೇಲ್ಗಡೆ ಮಟ್ಟಕ್ಕೆ ಏನು ಹೇಳ್ತಾರೆ, ರಾಜ್ಯದವರು COD ತನಿಖೆ ಕೊಟ್ಟವ್ರೆ ಅಂತ. ಒಂದು COD ತನಿಖೆಗೆ ಹೋಗ್ಬೇಕಾದ್ರೆ ಬೇಸ್ ಏನು, ಎಲ್ಲಿ ಭ್ರಷ್ಟಾಚಾರ ನಡೆದಿದೆ, ಎಲ್ಲಿ ಹಣ ದುರುಪಯೋಗ ಆಗಿದೆ, ಅವ್ರ ಮೇಲೆ FIR ಹಾಕಬೇಕು. ಆ FIR ಮೇಲೆ ತನಿಖೆ ನಡೀಬೇಕು. ಬೇಸಿಕ್ ಆಗಿ ಇಲ್ಲಿರುವಂಥ ಜಿಲ್ಲಾ ಕಚೇರಿಯಲ್ಲೇ ಯಾರು ಫಲಾನುಭವಿಗಳ ದುಡ್ಡನ್ನು ನುಂಗಿ ನೀರು ಕುಡಿದಾರೆ ಅವ್ರ ಮೇಲೆ FIR ಹಾಕಿಲ್ಲ. ಇವತ್ತು ಮೇಡಮ್ ಅವರು, ಜಿಲ್ಲಾ ಇವರು ಅಧಿಕಾರಿ ಭಾಗೀರಥಿ ಮೇಡಮ್ ಅವರು ಹೇಳಿದ್ದಾರೆ, ನಾವೀಗ FIRನ ಕೊಡ್ತೇವೆ, ಲಾಡ್ಜ್ ಮಾಡ್ತೇವೆ ಅಂತ. ಅದಕ್ಕೆ ನಾವು ಆಮೇಲೆ ಯಾವ ಫಲಾನುಭವಿಗಳಿಗೆ ಹಣ ದುರುಪಯೋಗ ಆಗಿದೆ ಅವರಿಗೆ 1 ತಿಂಗಳೊಳಗಡೆ ಹಣವನ್ನು ವಾಪಸ್ಸನ್ನು ಹಾಕ್ತೇವೆ ಅಂತ ಭರವಸೆ ಕೊಟ್ಟವ್ರೆ. 1 ತಿಂಗಳು ನಾವು ಕಾಯ್ತೇವೆ. ಇನ್ ಕೇಸ್ ಆಗಿಲ್ಲ, 1 ತಿಂಗಳೊಳಗಡೆ ಇವ್ರು ಹಣನ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಕಚೇರಿಗೆ ನುಗ್ಗಿ ಅವ್ರನ್ನೇ ಹಿಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇಲ್ಲಿರುವಂಥ ಅಧಿಕಾರಿಗಳೆಲ್ಲರನ್ನೂ ನಾವೇ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ಟು ಲಾಕಪ್ಗೆ ಹಾಕ್ತೀವಿ. ಇಲ್ಲಿವರೆಗೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ, ಒಂದು ಚೂರು ಬಡವ್ರ ಬಗ್ಗೆ, ದೀನದಲಿತರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ. ಇವತ್ತು ಜಮೀರ್ ಅಹಮದ್ 5,000 ರೂಪಾಯಿನೂ ಬಿಡ್ತಿಲ್ಲ ಮನೆ ಹೊಡೆಯೋದ್ರಲ್ಲಿ. ಅದು MLAಗಳು, ಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಬಂದವ್ರೆ ಅಂದರೆ 5,000 ರೂಪಾಯಿ ಮನೆ ಎದುರಲ್ಲೂ ಲೂಟಿ ಹೊಡಿತಾರೆ ಅಂತೇಳಿ ನಾನು ಹೇಳ್ತಿಲ್ಲ, BR ಪಾಟೀಲ್ ಹೇಳ್ತಾ ಇದ್ದಾರೆ. ಇವತ್ತು ರಾಜು ಕಾಗೆ ಅವರೇ ಹೇಳ್ತಾರೆ, ಒಂದು ಮೋರಿ ಮಾಡ್ಸೋಕ್ಕಾಗಿಲ್ಲ, 1 ರೂಪಾಯಿ ಹಣ ಬರಲ್ಲ ಅಂತ. ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರೆ, ನಾನು ಊರಲ್ಲಿ ಒಂದು ಚರಂಡಿ ಮಾಡ್ಸೋಕ್ಕಾಗಿಲ್ಲ ಅಂತೇಳಿ. ಇನ್ನೊಬ್ಬರು ಶಿವಮೊಗ್ಗ ಜಿಲ್ಲೆ MLA ಹೇಳ್ತಾರೆ, ಬೇಳೂರು ಗೋಪಾಲ್ ಕೃಷ್ಣ, ಜಮೀರ್ ರಾಜೀನಾಮೆ ಫಸ್ಟ್ ಕೊಡಬೇಕು ಅಂತ. ಪ್ರತಿಯೊಂದು ದಿವಸನೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲ, ಭ್ರಷ್ಟಾಚಾರ, ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಿದೆ. ಈ ಸರ್ಕಾರ ನನಗನ್ಸುತ್ತೆ ಡಿಸೆಂಬರಲ್ಲಿ ಜನ ಇದನ್ನ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಸೆಪ್ಟೆಂಬರ್ ರಾಜಣ್ಣರ ಈ ಜಿಲ್ಲೆಯವರು ಹೇಳಿದ್ದಾರೆ. ನನಗನ್ಸುತ್ತೆ ಈ ಸರ್ಕಾರ ಡಿಸೆಂಬರ್ ಒಳಗಡೆ ಕರ್ನಾಟಕನ ತೊಲಗಿಸ್ತಾರೆ. ಜನ ಹೊಸ ಸರ್ಕಾರ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅಲ್ಲ, ಮೋದಿ ಬದಲಾಗಬೇಕು ಅಂತ ಅವ್ರು ಹೇಳ್ತಾರೆ. 2 ವರ್ಷ ನಮ್ಮ ಫಲಾನುಭವಿ ಗ್ರಾಮಾಂತರಕ್ಕೆ ಏನೂ ಕೊಟ್ಟಿಲ್ಲ. ಅಂದರೆ ಇವರು ಫೋರ್ಜರಿ ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಬ್ಯಾಂಕ್ ಅವ್ರು ಕೊಟ್ಟಿದ್ದಾರೆ. ಬ್ಯಾಂಕ್ ಅವ್ರು ಏನೋ ಡಾಕ್ಯುಮೆಂಟ್ ಮೇಲೆ ಕೊಡ್ತಾರೆ. ಸರ್ಕಾರ ಅಂತಂದ್ರೆ ಏನು, ಇಟ್ಸ್ ಎವಿಡೆನ್ಸ್. ಸರ್ಕಾರ ಅಂದರೆ ನಂಬಿಕೆ. ಆ ನಂಬಿಕೆ ಮೇಲೆ ಬ್ಯಾಂಕ್ ಕೊಡ್ತಾರೆ, ಬ್ಯಾಂಕ್ ಅವ್ರು ಹಣ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರಿಗೂ ಕೂಡ ಅಧಿಕಾರಿಗಳು ಒಂದು ಅವ್ರಿಗೆ ಇಲ್ಲಿ ಕೇಳ್ರಿ, ಮುಖ್ಯಮಂತ್ರಿಗಳ ಒಂದು ಅಡಿಯಲ್ಲಿ ಬರುವಂಥ ವಾಲ್ಮೀಕಿ ನಿಗಮ, ಇವತ್ತು ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿ ಇದ್ದಾರೆ.
ಅವರ ಅಡಿಯಲ್ಲಿ ಬರುವಂಥದ್ರಲ್ಲೇ ಲೂಟಿ ಹೊಡಿತಾರೆ ರಾಜಾರೋಷವಾಗಿ ಅಂದರೆ ಇನ್ನು ಕೇಂದ್ರ ಮಂತ್ರಿ ಯಾವುದು? ಅದರಿಂದ ಈ ಸರ್ಕಾರ ದಿವಾಳಿ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ, ಮತ್ತೆ ಆದಷ್ಟು ಬೇಗ ತೊಲಗಬೇಕು ಅನ್ನೋದೇ ಜನರ ಅಭಿಪ್ರಾಯ ಕೂಡ. ಓಕೆ ಸರ್, ಧನ್ಯವಾದಗಳು. ಮಾಧ್ಯಮ ಮಿತ್ರರು ಹೇಳಿದ್ರು ಕೇಂದ್ರ ಸಚಿವರು ಲೆಟರ್ ಕೊಟ್ಟರು ಅಂತ. ಇವತ್ತು ಕೇಂದ್ರ ಸಚಿವರಾಗಿರ್ಬೋದು ಅಥವಾ ಯಾವುದೇ ಸಚಿವರಾಗಿರ್ಬೋದು ಫಲಾನುಭವಿಗಳು ಲೆಟರ್ ಕೊಟ್ಟೆ ಕೊಡ್ತಾರೆ. ಏನಂದ್ರೆ ಅವ್ರಿಗೊಂದು ಅನುಕೂಲ ಆಗಲ್ಲ ಅಂತ. ಅದು ಇವ್ರು ಏನು ಮಾಡ್ತಾ ಇದ್ದಾರೆ, ಫಲಾನುಭವಿಗಳು ಕೊಡಲಾರ್ದನ್ನ ಅಧಿಕಾರಿಗಳಿಗೆ ಹಣ ತಿಂದು ತೀಗ್ತಾ ಇದ್ದಾರೆ. ನಿಮಗೊಂದು ಗೊತ್ತಿರಲಿ, ತುಮಕೂರಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ಸಾಕಷ್ಟು ಇದೆ. ಇವತ್ತು ಶಿರಾ ಮತ್ತು ಮಧುಗಿರಿಯಲ್ಲಿರ್ತಕ್ಕಂಥ ಪಾಪ ಒಂದು ಗ್ರಾಮದ ಭಾಗದ ಜನರು ಇವತ್ತು ಅರ್ಜಿಯನ್ನು ಕೊಟ್ಟರೆ 19 ಮತ್ತು 20ನೇ ಸಾಲಿನಲ್ಲಿ ಕೊಟ್ಟಿದ್ದಾರೆ. ಅವಾಗ ಅವ್ರಿಗೆ ಯಾವುದೇ ರೀತಿ ಲೋನ್ ಮಂಜೂರಾತಿ ಆಗಿಲ್ಲ. ಇವಾಗ ಹೊಸದಾಗಿ 24 ಮತ್ತು 25ನೇ ಸಾಲಿನಲ್ಲಿ ಕೊಟ್ಟರೆ ಇವರು ಭಾಗೀರಥಿ ಮೇಡಮ್ ಅವರು ಆಲ್ರೆಡಿ ನಿಮಗೆ ಸಾಲ ಮಂಜೂರಾಗಿದೆ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಶಾಕ್ ಆಗಿತ್ತು. ಯಾಕಂದರೆ ದುಡ್ಡೇ ಅವರು ತಗೊಂಡಿಲ್ಲ, ಇಲ್ಲಿದ್ದೇ ಕಟ್ಟಬೇಕು ಅವ್ರು 2 ರಿಂದ 3 ಲಕ್ಷ. ಆಮೇಲೆ ಅದನ್ನೆಲ್ಲ ಬೆನ್ನತ್ತಿ ಹೋದಾಗ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರದಲ್ಲಿ ಡ್ರಾ ಆಗಿದೆಯಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಬ್ರೋಕರ್ ಒಬ್ಬನೇ ಸೈನು ಒಂದೇ ನಂಬರ್ಗಳೆಲ್ಲ ಹಾಕಿ ಸುಮಾರು 24 ಲಕ್ಷವನ್ನು ಹಣವನ್ನು ಡ್ರಾ ಮಾಡ್ಕೊಂಡಿದ್ರು. ಅದರಲ್ಲಿ 3 ಅಧಿಕಾರಿಗಳು ಯಾರಂದರೆ ಒಬ್ಬರು DM ಶ್ರೀಧರ್ ಅವರು, ಇನ್ನೊಬ್ಬರು ಕೇಸ್ ವರ್ಕರ್ ನಾಗೇಂದ್ರ ಅವರು, ಇನ್ನೊಬ್ಬರು ರಮೇಶ್ ರೆಡ್ಡಿ ಅಂತ. ಅವರು ಈಗ ಸಿಗೆ ಬಿದ್ದಿರೋ ಕಾರಣ ಇವತ್ತು ಅವರ ಒಂದು ಥರ್ಡ್ ಪಾರ್ಟಿ ಕಡೆಯಿಂದ ಫಲಾನುಭವಿಗಳಿಗೆ ಬೆಳಗ್ಗೆಯಿಂದ ಪ್ರೆಜರ್ ಆಗ್ತಿದ್ರೆ ಮತ್ತು ದಬ್ಬಾಳಿಕೆ ದೌರ್ಜನ್ಯ ಕೂಡ ಮಾಡ್ತಾಯಿದ್ದಾರೆ. ನಿಮ್ಮ ಹಣವನ್ನು ನಾವು ವಾಪಸ್ ಕೊಡ್ತೀವಿ, ಯಾವುದೇ ಕೂಡ ನೀವು ಮಾಧ್ಯಮದ ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ, ಕಂಪ್ಲೇಂಟ್ ಕೊಡೋಕೆ ಹೋಗ್ಬೇಡ್ರಿ, ಪ್ರತಿಭಟನೆ ಮಾಡಬೇಡ್ರಿ ಅಂತಂದೇಳಿ ಫಲಾನುಭವಿಗಳು ಒತ್ತಡ ಆಗ್ತದೆ. ಇದೇ ಕೆಲಸ ಅವರು ಮೊದಲಿಗೆ ಅವರಿಗೆ ಸರಿಯಾಗಿ ಅಕೌಂಟಿಗೆ ಹಾಕಿಬಿಟ್ಟಿದ್ರೆ ಸಮಸ್ಯೆ ಇದ್ದಾರೆ. ನಾವು ಇವತ್ತಿಲ್ಲಿ ಪ್ರತಿಭಟನೆ ಮಾಡೋ ಉದ್ದೇಶ ಏನಂತಂದ್ರೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ. ಏನು ಸಿದ್ದರಾಮಯ್ಯವರು ಅಧಿಕಾರ ಬಂದಾಗಿನಿಂದಲೂ ನಿರಂತರವಾಗಿ ವಾಲ್ಮೀಕಿ ಸಮಾಜಕ್ಕೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾಡ್ತಿದ್ದಾರೆ. ಯಾಕಂದರೆ ಇವತ್ತು 15 ಜನ ST ಕ್ಷೇತ್ರದಲ್ಲಿ ಶಾಸಕರಾಗಿ ಗೆದ್ದರೂ ಕೂಡ ಇವತ್ತೆಲ್ಲ ನರಸತ್ತು ನಾಮರ್ದ್ರ ಟೈಪ್ ಆಗಿಬಿಟ್ರು ಅವರು 15 ಜನ ಶಾಸಕರು ಕೂಡ. ಅವ್ರಿಗೆ ಇವತ್ತು ಸಿದ್ದರಾಮಯ್ಯವರು ಪ್ರಶ್ನೆ ಮಾಡೋ ಒಂದು ಯೋಗ್ಯತೆ ಅವ್ರಿಗಿಲ್ಲ. ಹಾಗಾಗಿ ಇವತ್ತು ನಾವು ಇಲ್ಲಿ ಭಾಗೀರಥಿ ಮೇಡಮ್ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ತುಮಕೂರು ಇನ್ನು ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಗೆ ಹೇಳ್ತೀವಿ, ಈ ಕೂಡಲೇ 1 ವಾರದ ಒಳಗಡೆ ನೀವು ಅವರೇನು ಫಲಾನುಭವಿಗಳಿಗೆ ಹಣವನ್ನು ರಿಟರ್ನ್ ಮಾಡಿ ಅವ್ರಿಗೆ ಒಂದು ಖಾತೆಗೆ ಜಮಾ ಮಾಡಬೇಕು. ಮತ್ತು ಯಾರ್ಯಾರು ತಪ್ಪಿಸಿದ್ರೆ ಅವ್ರು ಕೂಡಲೇ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಅವ್ರನ್ನ ಬಂಧಿಸಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಂತಂದೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಈಗ ಒಬ್ಬನೇ ಸೈನ್ ಮಾಡಿ ಬೇರೆ ಬ್ರಾಂಚ್ಗೆ ಅಂದರೆ ಬೇರೆ ಜಿಲ್ಲೆ ಬ್ಯಾಂಕಿಗೆ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಇದೆಯಲ್ವ ಸರ್? ಹೌದು, ಬ್ಯಾಂಕ್ ಇದು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಈಗ COD ತನಿಖೆ ಕೊಟ್ಟಿರಂತ ಹೇಳ್ತಾರೆ. ಈಗ ಹಿಂದೆ ಕೂಡ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿದ್ದರು. ಯಾವುದು MD ಪದ್ಮನಾಭ ಇದ್ದಾಗ ಅವಾಗ ಕೂಡ 186 ಕೋಟಿ ಒಂದು ಹಗರಣದಾಗ ಸುಮಾರು 700 ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಬಂಗಾರದ ಅಂಗಡಿಗಳಿಗೆ, ಬ್ರಾಂಚ್ ಶಾಪ್ಗಳಿಗೆ, ಪೆಟ್ರೋಲ್ ಬಂಕ್ಗಳಿಗೆ ಅವಾಲ ರೀತಿ ಸೃಷ್ಟಿ ಮಾಡಿ MP ಎಲೆಕ್ಷನ್ಗೆ ಬಳಸಿದರು. ಇವತ್ತು ಬಳ್ಳಾರಿಯಲ್ಲಿ ತುಕಾರಾಮ್ ಗೆದ್ದಿದ್ದು ಕೂಡ ಇದೇ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ. ಯಾಕಂದರೆ ಇವತ್ತು ತುಕಾರಾಮ್ ಒಂದು ಗಾದೆ ಮಾತೆ ಅದನ್ನ ಕೋತಿ ತಾನು ತಿಂದು ಮೇಕೆ ಮೂತಿ ಅಂತ ನಾಗೇಂದ್ರ ಘೋಷಿಸಿದ್ದಾರೆ. ಇವತ್ತು ತುಕಾರಾಮ್ ಅವರು ಬಳ್ಳಾರಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಒಂದೊಂದು ಮತ 200 ರೂಪಾಯಿ ಅಂತ ಖರೀದಿ ಮಾಡಿ ಇವತ್ತು 5 ಜನ ಏನು ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. ಬಳ್ಳಾರಿ ಭರತ್ ರೆಡ್ಡಿ ಇರ್ಬೋದು ಅಥವಾ ಗಣೇಶ್ ಇರ್ಬೋದು, ಕೂಡ್ಲಿಗಿಂದ ಶ್ರೀನಿವಾಸ ಅವ್ರ ಅಕೌಂಟಿಗೆ 4 ರಿಂದ 4.5 ಕೋಟಿ ಅವ್ರ PA ವಿಜಯ್ ಕುಮಾರ್ ಒಂದು ಬರೆದಿಟ್ಟು ಇಡೀ ಮನೆ ತನಿಖೆ ಆಯಿತು. ಹಾಗಾಗಿ ಇವತ್ತು ತುಕಾರಾಮನ್ನು ಬಂಧಿಸಬೇಕು. ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಎಲ್ಲೆಲ್ಲಿ ತಿಂದಿದ್ದಾರೆ ರಾಜ್ಯಾದ್ಯಂತ ಎಲ್ಲಿದ್ದಾರೆ ಅವ್ರನ್ನೆಲ್ಲ ಕೆಲಸದ ವಜಾ ಮಾಡಿ ಬಂಧಿಸ್ಬೇಕಂತಂದೇಳಿ ಆಗ್ರಹ. ಸರ್, ಈಗ ಈ ಒಂದು 12 ಜನಕ್ಕೆ ಮಾತ್ರ ಈ ಥರ ಆಗಿದೆಯಾ ಅಥವಾ ಬೇರೆ ಇದೇ ರೀತಿ ಪ್ರಕರಣಗಳು ಆಗಿದಾವ? ಇದೇ ರೀತಿ ಪ್ರಕರಣಗಳು ಗದಗ, ಬಳ್ಳಾರಿ, ದಾವಣಗೆರೆ, ಚಾಮರಾಜನಗರ, ಮೈಸೂರು ಎಲ್ಲೆಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಲ್ಲ ಕಡೆನೂ ಆದಷ್ಟು ಬೇಗನೆ ಇದು ಟೋಟಲ್ ಇಡೀ ರಾಜ್ಯಾದ್ಯಂತ 400 ರಿಂದ 500 ಕೋಟಿ ರೂಪಾಯಿ ಒಂದು ಅಮೌಂಟ್ ಫ್ರಾಡ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ನಾಗೇಂದ್ರ ಉದಯ್ ಎಲ್ಲ ಫೋನ್ ಮಾಡ್ತಾರೆ ಮೇಡಮ್. ಬಂದು ಕೇಳಿದ್ರೆ ಮಾರನೇ ಬೆಳಗ್ಗೆ ಬನ್ನಿ ನಮ್ಮ ಚಿರಾಗ್ ಬಂದು ಬೆಂಕಿ ಹಾಕ್ತಿರೋಣ. ಮಂಜು ಮುಂದೆ ಬರ್ರಪ್ಪ ನೀವು ಅಣ್ಣ, ಸ್ವಲ್ಪ ಮಂಜು ಅವ್ರಿಗೆ ಎಲ್ಲರೂ ಇನ್ವಾಲ್ವ್ಮೆಂಟ್ ನನಗೆ MD ಇದ್ದಾಗಿಂದ ತೆಗೀರಿ ಇದು ಈಗೇನು ತಳ್ಳಲ್ಲ ಬಿಡಿ ಸರ್, ತೆಗೀರಿ ಇರಲಿ ಕೊಡಿ, ಪರವಾಗಿಲ್ಲ. ಭಾಗೀರಥಿ ಮೇಡಮ್, ಅದು ಭಾಗೀರಥಿ ಮೇಡಮ್ ಅಂದರೆ ಅದು ಪರಿಶುದ್ಧವಾದ ಹೆಸರು. ಆ ನ್ಯಾಯ ಒದಗಿಸೋಳ ಕೆಲಸ ನೀವು ಮಾಡಬೇಕು. ಒಂದು ವಾರದೊಳಗಡೆ ಸ್ವಲ್ಪ ಇವ್ರ ಅಕೌಂಟ್ಗೆ ಬಡವರಾದ್ರೆ ಜಮಾ ಆಗಂತ ಕೆಲಸ ಮಾಡಿ.
ಆಮೇಲೆ ಕುಣಿಗಲ್ಲಲ್ಲಿ ಮುದ್ದಾನಪ್ಪ ನಾಯಕ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಬೇರೆಯವ್ರ ಜಾಗ ಬೋರ್ ಕೊಡ್ದವ್ರೆ ಏನಂದ್ರೆ ಅಭಿವೃದ್ಧಿ ಕಾಮಗಾರಿಗಳು ಸಹ ಎಷ್ಟು ಮನೆಗಳು ಬಿಟ್ಟು ಬೇರೆ ಕಡೆ ಮಾಡ್ತಿರ್ತೀರ ನೀವು. ಎಂತ ಸಿಟಿ ಒಳಗೇನೆ ನಿಮ್ಗೆ ಕೊಡ್ತೀನಿ ನಾನು. ಹಾಂ, ಅದ್ರ ಮೇಲೆ ಅಲ್ಲ ನಿಮ್ಮ ಮೇಲೆ ಅಡ್ರೆಸ್ ಮಾಡ್ಬೇಕು. ಅದರಲ್ಲಿ ಏನಕ್ಕೆ ಅಂದರೆ